ಭಗವದ್ಗೀತೆ ಅಥರೂಪ ಶ್ಲೋಕ 13. ತಥಾ ಶಂಕಶ್ಚ ಬೇರ್ಯಶ್ಚ ಪಣವಾನಕಗೋಮುಖಃ ಸಹಸ್ಯಾವಾಭ್ಯಃ ನ್ಯಸ್ತಾಸ್ ಶಬ್ದಸ್ಥೋ ಮುಲೋ ಅಭವತ್. ಪದಾರ್ಥ. ತತಃ ಆನಂತರ, ಶಂಖಗಳು, ಚ ಡೂಕ ಕೂಡ, ಬೇರ್ಯ ಬೇರಿಗಳು, ಚ ಮತ್ತು, ಅಣವಕ್ ಆನಕ ಮದ್ದಳೆ ನಗಾರಿಗಳು, ಗೋಮುಖ ಕಹಳೆಗಳು, ಸಹಸ ಒಮ್ಮಿಂದೊಮ್ಮೆಗೆ, ನಿಶ್ಚಯವಾಗಿ, ಅಭ್ಯ ಅನ್ಯನ ಒಮ್ಮೊಟ್ಟಿಗೆ, ಧ್ವನಿ ಮಾಡಿದ್ದು, ಓ ಸಹ ಆ ಶಬ್ದ, ಸಮೂಹ, ಧ್ವನಿಯೋ ತುಮಲಃ ತುಂಬ ಜೋರಾಗಿ, ಅಭವತ್ ಉಂಟಾಯಿತು. ಅನುವಾದ. ಆನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ಶಬ್ದವು ಭೀಷಣವಾಗಿತ್ತು. ಹರೇ ಕೃಷ್ಣ.